ಈ ಧ್ರುವಂತ್ ಅವರು ಮಲ್ಲಮ್ಮ ಅವರನ್ನ ಒಂದಷ್ಟು ದಿನಗಳ ಕಾಲ ಈ ಇನೋಸೆನ್ಸ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇತ್ತು ಸರ್. ಅದು ಕೆಲವೆಲ್ಲ ಕಾನ್ಸೆಪ್ಟ್ ಅಲ್ಲ ಸರ್, ಒಳಗಡೆಯಿಂದ ಹಾರ್ಟಿಂದಾನೇ ಟಚ್ ಆಗಿತ್ತು ಅನ್ಸುತ್ತೆ. ನಾನು ರೇಗ್ಸುವೆ ಅವರು ಇವರು ಎಲ್ಲ ಅದೇನೋ ಅಮ್ಮ ಮಗ ತಂಗಿ ತರ ಇದ್ರು, ಅಮ್ಮ ಮಕ್ಕಳೆಲ್ಲ ಕರ್ಕೊಂಡು ಮಂದಿಯವ್ರಿಗೆ ಹೋಯ್ತವನೆ ಅಂತೆಲ್ಲ ಅಂದಿದ್ದೆ. ಅಲ್ಲಿ ದೇವ್ರದಿದೆ ಅಲ್ಲಿ ಕೈ ಮುಗಿಯಕ್ಕೆ ಹೋಗುವಾಗ ಈ ಸ್ವಿಮ್ಮಿಂಗ್ ಮಾಡ್ತಿದ್ರೆ ನೋಡಿ ಫ್ಯಾಮಿಲಿ ಎಲ್ಲ ರೆಸಾರ್ಟ್ ಬಂದವ್ರೆ ಅಂತೆಲ್ಲ ರೇಗಿಸ್ತಿದ್ದೆ. ಅವ್ರದ್ದು ಇವ್ರದ್ದು ಬಾಂಡಿಂಗು ನಿಜ ಇತ್ತು ಸರ್. ಅದು ಅಂದ್ರೆ ಅಮ್ಮ ಅವ್ರದ್ದು ಮತ್ತೆ ಧ್ರುವಂದು ಅದ್ರಲ್ಲೇನು ಆಕ್ಟಿಂಗ್ ಆಮೇಲೆ ಆಕ್ಟ್ ಮಾಡಕ್ ಆಗಲ್ಲ ಸರ್. ಇಲ್ಲ ಅಂದಿರ ರಕ್ಷಿತನ ಜೊತೆ ಹಂಗೆ ಇರೋರು ಅವ್ರಿಗೆಲ್ಲ ಅನ್ನಿಸ್ತು ನೋಡಿ ರಕ್ಷಿತಾ ಏನೋ ಫೇಕು ಅಂತ, ಅದಕ್ಕೆ ತಾನು ಕಿತ್ತಾಡ್ಕೊಂಡು ಕೂತವ್ರೆ. ಇನ್ನೂ ಒಂದೇನಂತಂದ್ರೆ ಧ್ರುವಂತ್ ಅವ್ರು ಯಾರ ಜೊತೆ ಕ್ಲೋಸ್ ಆಗಿರ್ತಾರೋ ಅವರು ನೆಕ್ಸ್ಟ್ ವೀಕೇನೆ ಎಲಿಮಿನೇಟ್ ಆಗ್ತಾರೆ ಅನ್ನೋದು. ಇದು ಒಂದ್ ಸ್ವಲ್ಪ ಯಾವಾಗೂ ಧ್ಯಾನ ಆಗಿ ನಾ ರುದ್ರಾಕ್ಷಿ ಎಲ್ಲ ಹಿಡ್ಕೊಂಡ್ ಕೂತಿರ್ತಾರೆ. ಏನೋ ಈಶ್ವರ ಯಾವಾಗ್ಲೂ ತುಂಬಾ ಎಷ್ಟು ತೋರಿಸ್ತಾರೋ ಇಲ್ಲಿ ಗೊತ್ತಿಲ್ಲ. ಅಲ್ಲಿ ತುಂಬಾ ಅದಿದೆ, ಒಂದು ದಾನ ಇಲ್ಲ ಅಂದ್ರೆ ಧ್ಯಾನ ಅಂತೆಲ್ಲ ರೇಗಿಸ್ತಿದ್ವಿ ನಾವು. ಏನೋ ಅದ್ರ ಪವರ್ ಐತೇನೋ, ಹತ್ರ ಇದ್ದಾಗ ತಥಾಸ್ತು ಅಂತಾರೆ ಮೋಸ್ಟ್ಲಿ, ಅಥವಾ ಕಾಕತಾಳಿ ಏನೋ ಗೊತ್ತಿಲ್ಲ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆಗಿದ್ದಂತ ರಕ್ಷಿತಾ ಅವರೇನೆ ಹೇಳ್ತಿರ್ತಾರೆ ಗಿಲ್ಲಿ ಅವ್ರ ಹತ್ರ ಏನು ಮತ್ತೆ ಇನ್ನೊಂದಷ್ಟು ಜನರ ಹತ್ರ, ಧ್ರುವಂತ್ ಅವರು ಹೋದ್ ಸಲ ಮಲ್ಲಮ್ಮ ಅವ್ರ ಜೊತೆ ಕ್ಲೋಸ್ ಇದ್ರು, ಮಲ್ಲಮ್ಮ ಅವರು ಎಲಿಮಿನೇಟ್ ಆದ್ರು. ಈ ಸಲ ಚಂದ್ರಣ್ಣನ ಜೊತೆ ಕ್ಲೋಸ್ ಇದ್ರು, ಚಂದ್ರಣ್ಣ ಎಲಿಮಿನೇಟ್ ಆದ್ರು. ಮುಂದೆ ಏನಾಗ್ತಾರೋ ಗೊತ್ತಿಲ್ಲ ಅಂತ. ನಾನು ಕ್ಲೋಸ್ ಇದೆ ಕೊಂಡ್ಕೊಂಡೆ ಬರುವಾಗ ಮೋಸ್ಟ್ಲಿ ಎಲ್ಲರೂ ಮೋಕ್ಷ ಕೊಡ್ತಾವ್ರೆ ನಾವು ಆಯ್ತಣ್ಣ ಅನ್ಕೊಂಡ್ ಬರ್ತಾ ಇದೀವಿ ಅನ್ಸುತ್ತೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ? ಅದೇ ಇವಾಗ ನೋಡಿ ಇಲ್ಲಿ ಆರಾಮಾಗಿ ಏನ್ ಬೇಕೋ ತಿಂತೀನಿ. ಅಲ್ಲಿ ಒಂದು ಆಪಲ್ ಗೀಪಲ್ ಕಷ್ಟ ಪಡ್ತಿದ್ದೆ. ಇವತ್ತು ಆಪಲ್ ನೋಡೋದಿಲ್ಲ, ಇವಾಗ ಕದ್ದೆಲ್ಲ ತಿಂದ್ಬಿಟ್ಟಿದ್ನಲ್ಲ ಗುರು ಇದನ್ನ ಅಂತ ಅನ್ಕೋತೀನಿ. ಅಂತವೆಲ್ಲ ಚೇಷ್ಟೆಗಳು ಮಿಸ್ ಮಾಡಿ ನಾವು ಜೀವನದಲ್ಲಿ ಕದಿಯಕ್ಕಾಗುತ್ತಾ? ಅದೆಲ್ಲ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನ್ಗೆ ಒಂದ್ಸತಿ ಕಾವ್ಯ ಅವ್ರು ಹೇಳ್ತಾರೆ, ಅದಣ್ಣ ಹಿಂಗ್ ಕೇಳ್ಬಿಟ್ರೆ ನೀವು ಆಚೆ ಹೆಂಗ್ ಓಡಿರೋದು ಗೊತ್ತಾ ಅಂತ. ಏನ್ ಕೇಳಿದೆ ಅಪ್ಪಿ ನಾನು ಅಂತೀನಿ. ಅಣ್ಣ ಒಂದೇ ಒಂದ್ ಪೀಸ್ ಅಣ್ಣ ಅಂತ ಏನೋ ರಘುವರ ಕೇಳಿರ್ತೀವಿ ಮಾಂಸದ ಒಂದ್ ಪೀಸ್ಗೆ. ನಾವಿಲ್ಲ ಹಂಗ್ ಕೇಳ್ತೀವ? ತಿನ್ನೋದು ಇಲ್ಲ ಇಲ್ಲಿ. ಅಷ್ಟು ಮಕ್ಕೋಡಿ ಅಷ್ಟು ನಮ್ಗೆ ಸಿನಿಮಾ ಸಾಕಿದೆ, ಅನ್ನ ಹಾಕಿದೆ. ಇಂಥವೆಲ್ಲ ಮಿಸ್ ಮಾಡ್ಕೋತೀನಿ. ಇನ್ನು ಹಂಚೆ ಬೇಕಾಗತ್ತ ಬದುಕಲ್ಲಿ ಅಂತವೆಲ್ಲ ಮಾಡಿ. ಓಕೆ, ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ನಾವು ಚಿಕ್ಕ ಏಜ್ ಅಲ್ಲಿ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಮಾಡಿರುವಂತಹ ಒಂದಷ್ಟು ತಳ್ಳೆ ತುಂಟಾಟಗಳೆಲ್ಲ ಕೂಡ ಅಲ್ಲಿ ಬಿಗ್ ಬಾಸ್ ಹೋದ್ಮೇಲೆ ಒಂದಷ್ಟು ರೀಕಾಲ್ ಮಾಡುವಂತಹ ಪ್ರಯತ್ನ ಸಿಕ್ಕಿದೆ. ಇಲ್ಲ ಸರ್, ನಾನ್ ಮಾಡಿ ತರಲೆ ತುಂಟಾಟ ಮಾಡಿದ್ರೆ ಅವತ್ ಸಾಯಂಕಾಲಕ್ಕೆ ಬಂದ್ಬಿಡ್ತಿದ್ದೆ ಅನ್ಸುತ್ತೆ. ಒಂದೇ ಒಂದು ಆ ತರದ್ರಲ್ಲಿ ಒಂದಕ್ಕೆ ಇಲ್ಲಿ ಬಂದ್ ಕೂತಿದ್ದೀನಿ. ಇನ್ನು ನಮ್ದು ಹಳೇದೆಲ್ಲ ಬೇರೆ ತರ ತೀರಿಸ್ತಾರ, ಆಗಲ್ಲ ಸರ್ ಬಿಗ್ ಬಾಸ್ ಅಲ್ಲಿ ಆ ತರ ಆಗಲ್ಲ. ಸೊ ಒಂದೊಂದು ಯಾಕಂತಂದ್ರೆ ಇಲ್ಲಿ ನಾವು ಟೈಮ್ ಟು ಟೈಮ್ ನಾವು ಬೇಕು ಅಂದಾಗ ಏನಾಗುತ್ತೆ ಅಂತಂದ್ರೆ ನಾವು ಮನೆಯವರೋ ಇಲ್ಲ ಹೋಟೆಲ್ ಅವರೋ ಎಲ್ಲೋ ಒಂದ್ ಕಡೆ ನಮ್ಗೆ ಎಲ್ಲಿ ಬೇಕು ಅಂದ್ರೆ ಹೋಗಿ ತಗೊಂಡ್ ತಿನ್ನುವಂತಹ ಒಂದು ಆಪರ್ಚುನಿಟಿ ಅಥವಾ ಒಂದು ಅವಕಾಶ ಅನ್ನೋದಿರುತ್ತೆ. ಬಟ್ ಅಲ್ಲೆಲ್ಲೂ ಇಲ್ಲ. ನೀವ್ ಹೇಳ್ದಂಗೆ ಟಾಸ್ಕ್ ಅನ್ನ ಆಡಬೇಕು, ನಾವು ಊಟಕ್ಕೆ ಫಿಲಂ ತರ. ಸೊ ಅಂತ ಒಂದು ಸಂದರ್ಭದಲ್ಲಿ ಏನಕ್ಕಾದ್ರೂ ನಾನು ಬಿಗ್ ಬಾಸ್ ಬಂದು ಊಟ, ಯಾಕಂತಂದ್ರೆ ನಾವು ಮೊದ್ಲೇ ಹಸಿಕೊಂಡಿರ್ತೀವಿ, ಒಂದು ಹಸಿವಾದಾಗ ಕೋಪ ಜಾಸ್ತಿ ಬರುತ್ತೆ. ಸೊ ಆ ಎರಡನ್ನು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ತಿದ್ರಿ? ಕಂಟ್ರೋಲ್ ಮಾಡಕ್ ಆಗದಿದ್ದಕ್ಕೆ ಅಲ್ವಾ ಸರ್ ಆ ತರದ್ ಏನೋ ಪದ ಬಂದಿಲ್ ಬಂದ್ ಕೂತಿರೋದು. ಕಂಟ್ರೋಲ್ ಮಾಡಿದ್ರೆ ನಿಮ್ಗೆ ಸಿಗ್ತಿದ್ದೆ. ಇನ್ನು ಜನವರಿಗೆ ಇನ್ನೂರಿಲ್ಲ, ಡಿಸೆಂಬರ್ ಎಂಡಲ್ಲೂ ಎಲ್ಲರೂ ಸಿಗ್ತಿದ್ ನಾವೇನೋ. ಅದೇ ಸಮಸ್ಯೆನೇ ಅಲ್ವಾ ಈಗ ಬಂದಿರ್ಬೋತಿರೋದು. ನಿಮ್ಮ ಪ್ರಕಾರ ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ಸ್ ಯಾರ್ಯಾರು ಆಗ್ತಾರೆ? ಸರ್ ನನ್ನ ಪ್ರಕಾರ ಅವೆಲ್ಲ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಸುಳ್ಳು. ಈಗ ನಾನು ಸಿಂಪಲ್ ನಿಮ್ಗೆ ಕೇಳಿ, ನಿಮ್ ಪ್ರಕಾರ ಹೇಳಿ ಸರ್. ಈಗ ನನ್ಗೆ ಇಷ್ಟೊಂದು ಪ್ರಶ್ನೆ ಕೇಳಿದ್ರ, ಆಯ್ತು ಎಲ್ಲದಕ್ಕೆ ಆನ್ಸರ್ ಮಾಡಿ. ನಿಮ್ ಪ್ರಕಾರ ಹೇಳಿ ಸರ್. ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಿರೋದು ಸರ್. ಖಂಡಿತ ಸರ್, ಆದ್ರೆ ಇಬ್ರು ಮನುಷ್ಯರೇ ಅಲ್ವಾ. ಈಗ ನಾನು ತಪ್ಪಿತಸ್ಥಾನೋ ನೀವು ಜಡ್ಜೋ ಅಲ್ವಾ. ನಾನು ನೀವು ನನ್ಗಿಂತ ಜಾಸ್ತಿ ನೋಡಿದ್ರ, ನಾನು ಆಚೆ ನೋಡಿಲ್ಲ. ನಿಮ್ಗೆ ಆಚೆ ಡೈಮೆನ್ಷನ್ ಗೊತ್ತು, ನಂಗೆ ಆಚೆ ಡೈಮೆನ್ಷನ್ ಗೊತ್ತಿಲ್ಲ. ಈಗ ನಿಮ್ ಪ್ರಕಾರ ಯಾರು ಹೇಳಿ ಸರ್. ನನ್ಗೆ ಇಷ್ಟ ಅಂತ ಏನಾದ್ರು ಹೇಳಿದ್ರೆ ಹೇಳ್ಬೋದಿವೋ. ನಿಮ್ ಪ್ರಕಾರ ಅಂದ್ರೆ ಅಲ್ಲಿ ಆಗಲ್ಲ ಸರ್, ಚೇಂಜ್ ಆಗುತ್ತೆ ಸರ್. ನೀವು ಬರೋವರ ಹಿಂದಿನೂ ಆಗಿರುತ್ತೆ. ನಿಮ್ಗೆ ಹಂಗ ಆಗಿದೆ. ಈಗ ನೋಡಿ, ಈಗ ಅಶ್ವಿನಿ ಮೇಡಮ್ದು ಇವರೆಲ್ಲ ಯಾರೋ ಒಂದಷ್ಟು ಜನ ನೆಗೆಟಿವ್ ಹೊಡ್ತಿದ್ರು ಅಂತ ಯಾರಾದ್ರು ಇರ್ಬೋದು. ನಾನು ಅಶ್ವಿನಿ ಅವ್ರ ಸಪೋರ್ಟ್ ಹಂಗೆ ಹೇಳ್ತಿಲ್ಲ. ಇನ್ 4 ವಾರದಲ್ಲಿ ಹೇಳಕ್ಕಾಗಲ್ಲ. ಅವ್ರ ಪಾಸಿಟಿವ್ ಒಂದು ಕೂತ್ಕೊಂಡು ಇನ್ಯಾರು ನೆಗೆಟಿವ್ ಕೂತಿರ್ಬೋದು. ಹೌದಲ್ಲ ಸುದ್ದಿ ಅವ್ರು ಇದು ಹೇಳೋದು ಅಂತ ನಿಮ್ಗೂ ಅನಿಸ್ಬೋದು. ಅದು ಹೇಳಕ್ ಆಗಲ್ಲ ಸರ್ ಅಲ್ಲಿ. ಇದು ಓಕೆ, ಯಾರು ಬರ್ಬೇಕು ಅಂತ ನನ್ಗೆ ಬರ್ಬೇಕು ಅಂತ ಹೇಳಿ ಎಲ್ಲರೂ ಅಲ್ಲಿ ಬರ್ತಾರೆ ಸರ್. ಯಾರ್ಗ ಅರ್ಹತೆ ಇದೆ, ಆ ಲೆಕ್ಕ ಇದೆ, ದೇವ್ರ ಕೃಪೆ ಇದೆ, ಆ ಯೋಗ ಇದೆ, ಅವ್ರು ಬರ್ತಾರೆ. ಬರ್ಲಿ ಬಿಡಿ. ನಂಗೆ 15 ಜನ ಫ್ರೆಂಡ್ಸ್ ಸರ್. ಅಲ್ಲಿ ಆ ದುಶ್ಮನಿ ಬೆಳ್ಕೊಂಡಿರುತ್ತೆ ಒಳಗಡೆ. ಏನೋ ನೀನ್ ನನ್ಗೆ ಅನ್ಬಿಟ್ಟೆ, ನೀನ್ ನನ್ ನಾಮಿನಿ ಮಾಡಿದೆ ಅಂತ. ಆಚೆ ಇದೀನಿ ಸರ್. ಅವ್ರು ಅಷ್ಟು ಜನ ಪರಿಚಿತವ್ರೆ ಸರ್ ನಂಗೆ. ರಿಯಲ್ ಲೈಫ್ ದುಶ್ಮನ್ಗಳಲ್ಲ ಅವ್ರು. ನನ್ಗೆ ಯಾರು ಬಂದ್ರು ಖುಷಿ ನಂಗೆ. ಈ ಸತೀಶ್ ಕಡಬಂಸ್ ಅವರು ಮತ್ತೆ ಚಂದ್ರಪ್ರಭಾ ಅವರು ಈ ಟಾಯ್ಲೆಟ್ ಹೋಗೋ ವಿಚಾರಕ್ಕೆ ಮತ್ತೆ ಸ್ನಾನ ಮಾಡ್ಕೊಳ್ಳುವಂತ ವಿಚಾರಕ್ಕೆ ಎಲ್ಲೋ ಕೂತಿರ್ತಾರೆ. ಆ ಜಗಳ ನಿಜಾನ? ಈ ಹೊರಗಡೆ ಬಂದ್ಮೇಲೆ ಸತೀಶ್ ಅಣ್ಣ ಹೇಳಿದೆ ನಿಜ. ಏನ್ ಹೇಳೋರು ನಂಗೆ ಗೊತ್ತಿಲ್ಲ. ಫಸ್ಟೇ ಮಾತಾಗಿರ್ತಾವ್ರು ಕಿತ್ತಾಡೋಣ ಅಂತ. ಅದು ಸತೀಶ್ ಅಣ್ಣ ಹೇಳಿದ್ದು ನಿಜಾನೇ. ಆ ತರದ್ ಇವ್ರು ಜಾನ್ವಿ ಮ್ಯಾಮ್ ಅಶ್ವಿನಿ ಮ್ಯಾಮ್ ಮಾಡ್ಕೊಂಡ್ರಲ್ಲ, ಆ ತರದ್ ಮಾಡ್ಕೊಂಡಿರ್ತಾರೆ. ಅದೇನೇನೋ ನಡೆಯುತ್ತೆ ಆ ತರದ್ದು. ಆದ್ರೆ ಮಾತಾಡ್ಕೊಂಡಿದ್ದು ಗೊತ್ತು ನನಗೆ ಗೊತ್ತು. ಚಂದ್ರಣ್ಣ ನಂಗೆ ತುಂಬಾ ಕ್ಲೋಸು, ಸತೀಶ್ ಅಣ್ಣನು ಕ್ಲೋಸು. ಮಾತಾಡ್ಕೊಂಡಿದ್ದು ನಿಜ. ಅದ್ ಇಲ್ಲಿ ಇವ್ರು ಏನ್ ಬಂದ್ ಹೇಳೋರು ನಾನು ಇನ್ನೂ ನೋಡಿಲ್ಲ. ಓಕೆ, ಹೊರಗಡೆ ಬಂದ್ಮೇಲೆ ಈ ಕಂಟೆಸ್ಟೆಂಟ್ ಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಒಪಿನಿಯನ್ ಅನ್ನ ಶೇರ್ ಮಾಡ್ತಿರ್ತಾರೆ. ನಿಮ್ಗೂ ಒಂದಷ್ಟು ವಿಚಾರ ಗೊತ್ತಿರುತ್ತೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಜಾಸ್ತಿ ಬೆಂಬಲ ವ್ಯಕ್ತವಾಗ್ತಿದೆ ಅಂತ? ಅದೇ ಗಿಲ್ಲಿ ಅವ್ರಿಗೆ, ರಕ್ಷಿತಾ ಅವ್ರಿಗೆಲ್ಲ ಚೆನ್ನಾಗಿ ಹೋಗ್ತಿದೆ. ಅವ್ರಿಬ್ರು ಚೆನ್ನಾಗಿದೆ.
ಸೊ ಅದೊಂದು ಗೊತ್ತಾಯ್ತು. ಆ ಸೋಷಿಯಲ್ ಮೀಡಿಯಾದಲ್ಲಿ ಆತರ ನೋಡಿದಾಗ ಹೆಂಗ್ ಅನ್ನಿಸ್ತು ಸರ್ ನಿಮ್ಗೆ? ಖುಷಿ ಆಯ್ತು ಸರ್. ಗಿಲ್ಲಿ ನನ್ಗೆ ಆಚೆ ತುಂಬಾ ಪರಿಚಯದ ಹುಡುಗ ಸರ್, ತುಂಬಾ ಗೊತ್ತಿರೋ ಹುಡುಗ, ತುಂಬಾ ಬೇಕಾದ ಹುಡುಗ ನಮ್ಗೆ. ಅಲ್ಲಿ ಏನೋ ಆ ಟಾಸ್ಕಿಗೆ ಆಮೇಲೆ ನಮ್ದು ಒಂದೇನೋ ಆ ತರದ ಒಂದಿನ ಜಗಳ ವೈರತ್ವನೇ ಇಲ್ಲ. ರಕ್ಷಿತಾ ನಂಗೆ ಪರಿಚಯ ಇಲ್ದಿರೋ ಹುಡುಗಿ, ಚಿಕ್ಕ ಹುಡುಗಿ, ಚೆನ್ನಾಗಿ ಸೂಪರ್ ಆಗಿ ಆಡ್ತಾ ಇದೆ. ನನ್ಗೆ ಅಲ್ಲಿದಕ್ಕೇನೋ ಆಯ್ತು, ಅಲ್ಲೇ ಸಾರಿ ಕೇಳಾಯ್ತು. ಆಮೇಲೆ ಅದೇನು ರಿಯಲ್ ದುಶ್ಮನ್ ಏನಲ್ಲ ಆ ಟೈಮ್ಗೆ ಬಂತು. ಅವ್ರಿಬ್ರು ಚೆನ್ನಾಗಿದೆ, ಚೆನ್ನಾಗಿ ಆಡ್ಲಿ ಆಗ್ಲಿ. ಚಂದ್ರಪ್ರಭಾ ಅವರ ಬದಲು ಈ ಹಿಂದೆ ಏನು ಈ ವಾರ ಅಲ್ಲ ಅದ್ರ ಹಿಂದಿನ ವಾರ ಚಂದ್ರಪ್ರಭಾ ಅವರು ಯಾವ ವಾರ ಎಲಿಮಿನೇಟ್ ಆಗ್ತಾರಲ್ಲ, ಸೊ ಅವಾಗ ಕಾಕ್ರೋಚ್ ಸುದ್ದಿ ಅವರೇ ಎಲಿಮಿನೇಟ್ ಆಗ್ಬೇಕಿತ್ತು. ಬಟ್ ಪವರ್ ಕಾರ್ಡ್ ಅನ್ನುವಂಥದ್ದು ಯೂಸ್ ಮಾಡ್ಕೊಂಡ್ರು ಅನ್ನುವಂಥದ್ದು ಇತ್ತಲ್ಲ, ಅದಕ್ಕೆ ಯೂಸ್ ಮಾಡಿದೆ. ನನ್ನ ಹತ್ರ ಅಕೌಂಟ್ ಅಲ್ಲಿ ದುಡ್ಡು ಐತೆ, ನನ್ಗೆ ಅರ್ಜೆಂಟ್ ಹಾಸ್ಪಿಟ್ಲ್ ಒಂದು 50,000 ಕಟ್ಟಬೇಕು ನಿನ್ಗೆ ಆಪರೇಷನ್ಗೆ ಅಂದಾಗ, ಆಪರೇಷನ್ 50,000 ಕಟ್ತೀನಾ ಅಥವಾ 50,000 ಉಳ್ಕೊಳ್ಳಿ ನಾನು ಸತ್ತೋಯ್ತೀನಿ ಅನ್ಕೋತೀನ? 50,000 ಇಟ್ಕೊಂಡಿರೋದೇ ನಾನು ಉಳಿಸ್ಕೊಳಕ್ಕೆ ಅಲ್ವಾ? ಅದೇ ತರ ಅಲ್ವಾ? ಅದಕ್ಕೆ ನಾನು ಉಳಿಸ್ಕೊಂಡೆ. ಯಾರಿದ್ರು ಅದೇ ಮಾಡ್ತಿದ್ರು. ಚಂದ್ರಣ್ಣನ ಹತ್ರ ಇದ್ರು ಅದೇ ಮಾಡ್ತಿದ್ರು. ಆಚೆ ಬಂದ್ಮೇಲೆ ಅದಕ್ಕೆ ಸಾರಿ ಕೇಳಿದೆ, ಅಣ್ಣ ನನ್ನ ಹತ್ರ ಇದ್ರು ನಾನು ನಿಂಗೆ ಕೊಡ್ತಿದ್ನ ಅಂತರು. ಆಟ ತಾನೇ ಅಣ್ಣ ಅಂತ. ಅವರು ಹಂಗೆ ನಂತರನೇ ಯೋಚನೆ ಮಾಡಿದ್ವಿ, ತುಂಬಾ ಮೆಚೂರ್ಡ್ ಆಗಿ. ಅಣ್ಣ ಹೌದೊಂದು ಇದನ್ನ ಖುಷಿಯಾಗಿ ಎಂಜಾಯ್ ಮಾಡಕ್ ಹೋಗಿದೆ ಅಣ್ಣ ಅಂತ. ಅವ್ರಿಗೂ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು, ಅದಕ್ಕೆ ಬಂದ್ರು. ನನಗೆ ಗೊತ್ತಿರೋ ಸತ್ಯ ಇದು, ಗೊತ್ತಿಲ್ಲ ಆಚೆ ಏನ್ ಹೇಳಿದ್ದಾರೆ. ಬಟ್ ಅವ್ರಿಗೆ ಹೆಲ್ತ್ ಸ್ವಲ್ಪ ಸ್ವಂಟದ್ದೇನೋ ಬೆನ್ನದು ಸಮಸ್ಯೆ ಇತ್ತು ಅವ್ರಿಗೆ. ನಮ್ದು ಅದೇ ಇಲ್ಲೊಂದು ಕಟ್ಟಿದೆ ಅದ್ರ ಸಮಸ್ಯೆ. ಓಕೆ, ಎಂಡ್ ಆಫ್ ದ ಡೇ 50 ದಿನಗಳನ್ನ ಕಂಪ್ಲೀಟ್ ಮಾಡಿದ್ರ ಬಿಗ್ ಬಾಸ್ ಮನೆಯಲ್ಲಿ. ಸೊ ಹೆಂಗ್ ಅನ್ನಿಸ್ತಿದೆ? ಅಂಡ್ ಆ ಒಂದು ಎಕ್ಸ್ಪೀರಿಯನ್ಸ್, ಅದ್ರ ಜೊತೆಗೆ ಸಾಕಷ್ಟು ಜನ ಕನ್ನಡಿಗರು ನಿಮ್ಗೆ ವೋಟ್ ಮಾಡಿರ್ತಾರೆ. ಸೊ ಆ ಅಭಿಮಾನಿಗಳ ಪ್ರೀತಿಗೆ ಏನ್ ಹೇಳ್ತೀರಾ ಅಂತ? ಸರ್ ಖಂಡಿತ ಅವ್ರೆಲ್ಲರಿಗೂ ನಾನು ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಹೃದಯದಿಂದ. ಆಮೇಲೆ ಸಾರಿನೂ ಕೇಳ್ತೀನಿ, ಯಾಕಂದ್ರೆ ಅವ್ರು ತುಂಬಾ ನಿರೀಕ್ಷೆ ಇಟ್ಟಿದ್ರು. ಇದೇ 100 ದಿನ 120 ದಿನ ಆಗಿರೋ ಚೆನ್ನಾಗಿರೋದು, ಅವ್ರದ್ದು ಅಷ್ಟು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಸೊ ಇದನ್ನೆಲ್ಲ ನಾನು ಪಾತ್ರಗಳ ಮೂಲಕ ಮತ್ತೆ ಅವ್ರು ರಂಜಿಸ್ತೀನಿ. ಮತ್ತೆ ಅದು ಏನು ಇವತ್ತು ನಾನು ನಿರಾಸೆ ಮಾಡಿದ್ದೀನಿ ಅದನ್ನ ಮತ್ತೆ ಸರಿಪಡಿಸ್ಕೋತೀನಿ. ಎಲ್ಲ ಕನ್ನಡಿಗರು ಥ್ಯಾಂಕ್ಸ್ ಹೇಳ್ತೀನಿ. ಖುಷಿ ಇದೆ ಸರ್. 50 ದಿನ ಸಿನಿಮಾದವ್ರಿಗೆ ಏನ್ ಗೊತ್ತಾ ಸರ್, ನಾವು ಯಾರು ಫೋನ್ ಮಾಡಿದ್ರು, ಇವಾಗ ನೀನ್ ನೆನ್ಸ್ಕೊಂಡೆ 100 ವರ್ಷ ಆಯ್ತು ನಿನ್ಗೆ ಅಂತ ಗೊತ್ತಾ, ನಾವು ಹಂಗ್ ಮಾತಾಡಲ್ಲ. ಇವಾಗ ನೀನ್ ನೆನ್ಸ್ಕೊಂಡೆ ಮಗ, ನೀನ್ ನೆಕ್ಸ್ಟ್ 100 ದಿನ ಓಡ್ಲಿ ಅಂತಾನೆ ಅನ್ನೋದು. ಇದು ನಿಜವಾಗ್ಲೂ ವಾಡಿಕೆ. ಇದು ನಿಮ್ಗೆ ಗೊತ್ತೋ ಗೊತ್ತಿಲ್ಲೋ ನಂಗೆ ಗೊತ್ತಿಲ್ಲ. ಹಂಗೆ 50 ದಿನಾನು ಸಕ್ಸಸ್ಫುಲ್ ರೇಟ್ ಸರ್. ನನ್ಗೆ ಹ್ಯಾಪಿ ಇದೆ. ನನ್ನ ಆ ಖುಷಿನ ನೋಡಕ್ಕೆ ಹೋಗಿದ್ದು. ನನ್ಗೆ ಆಲ್ಮೋಸ್ಟ್ ಸುದ್ದಿ ಕಾಕ್ರೋಚ್ ಎಲ್ರಿಗೂ ಗೊತ್ತಿದ್ರು. ಆಮೇಲೆ ನನ್ಗೆ ಆಚೆ ಕಡೆನೂ ನಂದು ಏನ್ ದುಡಿಮೆ ಇದೆ ಅದಿತ್ತು. ಸೊ ನಾನು ಹೋಗಿದ್ದು ಆ ಪ್ರೋಸೆಸ್ ಎಂಜಾಯ್ ಮಾಡಕ್ಕೆ, ಅದು ನನ್ಗೆ ಆಗಿದೆ. ಬಟ್ ಹೌದು, ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟವ್ರಿಗೆ ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ. ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ಯಾ ಅಥವಾ ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕಿತ್ತು ಅನ್ನೋ ಕೋರ್ಗೆ ಏನಾದ್ರು ಇದೆಯಾ? ಸರ್ ನನ್ನ ಲೈಫಲ್ಲೇ ಆ ತರದ್ದು ಏನು ಅನ್ಕೊಂಡಿಲ್ಲ ಸರ್. ನಾನು ಯಾವತ್ತು ಬಿರಿಯಾನಿ ಯೋಚನೆ ಮಾಡಲ್ಲ, ಚಿತ್ರಾನ್ನ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಬಿರಿಯಾನಿ ಸಿಕ್ಕಿದ್ರೆ ಪ್ಲಸ್. ಸೊ ನಾನು ಇದ್ರಲ್ಲೂ ಅಷ್ಟೇ ಇಷ್ಟು ದಿನ ಇರ್ಲೇಬೇಕು ಹಂಗೆ ಆ ತರದ ತಲೆಯಲ್ಲಿ ಇಟ್ಕೊಂಡಿರ್ಲಿಲ್ಲ. 50 ದಿನ ಇದ್ದೆ, ಖುಷಿ ಇದೆ ಸರ್ ಅಷ್ಟೇ. ನಾನು ನಿಜವಾಗ್ಲೂ ಅಂತ ಯಾವ್ದು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಬಿಗ್ ಬಾಸ್ ಶೋಗೆ ಸಾರಥಿ ಅಂತಂದ್ರೆ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರಿಂದ ಬಿಗ್ ಬಾಸ್ ಇಂದ ಏನ್ ಕಲ್ತ್ರಿ ಅಂತ? ಅದೇ ಸರ್, ಒಂಚೂರು ಅವ್ರು ಯಾರಾದ್ರೂ ದೊಡ್ಡವ್ರು ಹೇಳುವಾಗ ದೇವ್ರು 2 ಕಿವಿ ಹಾಕೊಟ್ಟವ್ರಿಂದ ತುಂಬಾ ನೀಟಾಗಿ ಕೇಳಿಸ್ಕೋಬೇಕು ಅಂತ. ನಾನು ಅಣ್ಣ ಕೊಟ್ಟಿದ್ದ ಇಂಟ್ಗಳೇನೋ ಚೂರು ಕರೆಕ್ಟಾಗಿ ಡೀಟೇಲ್ ಕೇಳಿಸ್ಕೊಂಡು ತಗೋಬೇಕಿತ್ತು ಅಂತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು 50 ದಿನಗಳನ್ನ ಕಂಪ್ಲೀಟ್ ಮಾಡಿರುವಂತಹ ಕಾಕ್ರೋಚ್ ಸುದ್ದಿಯವರ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.